ಬ್ಯಾಕ್ ಸೈಡ್ ಇಂದ ಈ ಫಿಗರ್ ಎಲ್ಲೋ ನೋಡ್ದಂಗಿದೆಯಲ್ಲ. ಎಕ್ಸ್ಕ್ಯೂಸ್ ಮೀ. ಎಸ್. ಸಾವಿತ್ರಿ, ನೀನಾ? ನೀನಾ? ಹೇಗಿದೆಯಾ ಸಾವಿತ್ರಿ? ಚೆನ್ನಾಗಿದ್ದೀನಿ. ಸಾಯಿ, ನೀನಿನ್ನೂ ಇದೀಯಾ? ನಿನ್ನಂತ ಒಡೆ ಜೊತೆಲಿದ್ದಾಗ್ಲೇ ಚೆನ್ನಾಗಿದ್ದೆ. ನೀನ್ ಬಿಟ್ಟು ಹೋದ್ಮೇಲೆ ಚೆನ್ನಾಗಿರಲ್ವಾ? ಓ, ಯಾವನೋ ಬಕ್ರಾ ಸಿಕ್ಕಂಗಿದೆ. ಬೀದಿ ನಾಯಿ ಹೋದ್ಮೇಲೆ ಜಾತಿ ನಾಯಿ ಸಿಕ್ತು. ಬೀದಿ ನಾಯಿನ? ಅವತ್ತಿ ಬೀದಿ ನಾಯಿ ಹೆಸರನ್ನ ಸಾಯಿ ಅಂತ ಪ್ರೀತಿಯಿಂದ ಅಚ್ಚಾಕ್ಸ್ಕೊಂಡಿದ್ದಲ್ಲ, ನಿನ್ ಗಂಡ ನೋಡ್ ಮೆಟ್ಟಲ್ ಹೊಡಿಲಿಲ್ವಾ? ಸಾಯಿ ಅನ್ನೋದನ್ನ ನಾಯಿ ಅಂತ ಚೇಂಜ್ ಮಾಡಿಸ್ದೆ. ನಾಯಿ ಅಂದ್ರೆ ತುಂಬಾ ಇಷ್ಟ ಅಂತ ಡವ್ ಮಾಡ್ದೆ. ಬಕ್ರಾ ನನ್ ಮಗ ನಂಬ್ಕೊಂಬಿಟ್ಟ. ಲೇ, ನಾನ್ ಮೊಬೈಲ್ ಆದ್ರೆ ನಿನ್ ಸಿಮ್ಮು ಅಂದೆಲ್ಲೇ. ನೆಟ್ವರ್ಕ್ ಸರಿ ಇರ್ಲಿಲ್ಲ, ಸಿಮ್ ಚೇಂಜ್ ಮಾಡ್ದೆ. ಹೌದು ಕಣೆ, ಲವ್ ಅಂದ್ರೆ ಪ್ರೀತಿ ಅಂತ ಅನ್ಕೊಂಡಿದ್ದೆ. ಮೋಸ ಅಂತ ನೀನ್ ನೋಡಿದ್ಮೇಲೆ ಗೊತ್ತಾಯ್ತು. ಲವ್ ಅಂದ್ರೆ ಕೊನೆವರೆಗೂ ಜೊತೆಲಿರೋದು ಅನ್ಕೊಂಡಿದ್ದೆ. ಬೆಟರ್ ಆಗಿರೋರು ಸಿಕ್ಕರೆ ಬಿಟ್ಟೋಗೋದು ಅಂತ ನಂಗೆ ಗೊತ್ತಿರ್ಲಿಲ್ಲ. ಲವ್ ಅಂದ್ರೆ ಬರೀ ಲವ್ ಅಂತ ಅನ್ಕೊಂಡಿದ್ದೆ, ಡವ್ ಅಂತ ಗೊತ್ತಿರ್ಲಿಲ್ಲ. ಲೇ, ಲವ್ ಅಂದ್ರೆ ಕೈ ಹಿಡ್ಕೊಂಡು ಜೊತೆಲಿರೋದು ಅನ್ಕೊಂಡಿದ್ದೆ, ಕೈ ಕೊಡೋದು ಅಂತ ಗೊತ್ತಿರ್ಲಿಲ್ಲ. ನೀನ್ ಊರವ್ರಿಗೆಲ್ಲ ಕೈ ಕೊಡ್ತಿದ್ದೆ, ಅದ್ರ ರುಚಿ ಹೇಗಿರುತ್ತೆ ಅಂತ ನಾನ್ ತೋರಿಸ್ದೆ ಅಷ್ಟೇ. ಮತ್ತಾವತ್ತು ಸಾಯಿ, ಐ ವಿಲ್ ಕಿಸ್ ಯು, ಐ ಕಾಂಟ್ ಮಿಸ್ ಯು ಅಂತಿದ್ದೆ. ಇವತ್ತು ನನ್ ಮಿಸ್ ಮಾಡ್ಕೊಂಡು ಇನ್ಯಾವನ್ಗೋ ಕಿಸ್ ಕೊಡ್ತಿದ್ಯಲ್ಲ. ನೀನು ಒಂದ್ ಹೆಣ್ಣ? ನೀನು ಪ್ರಪಂಚದಲ್ಲಿ ನೀನೊಬ್ಬಳನ್ನ ಬಿಟ್ರೆ ಮಿಕ್ದೋರೆಲ್ಲ ಅಕ್ಕ ತಂಗಿರ್ ಸಮಾನ ಅಂತ ಹೇಳ್ತಿದ್ದೆ. ಇವತ್ತು ನನ್ನ ಬಿಟ್ಟು ಇನ್ನೊಬ್ಬಳನ್ನ ಕಟ್ಕೊಂಡಿದ್ಯಲ್ಲ, ಅವಳೇನ ಅಕ್ಕ ಅಂತೀಯೋ ತಂಗಿ ಅಂತೀಯೋ? ನಿನ್ನಂತ ಕಿತ್ತೋದೊಳ್ ಬಾಯಲ್ಲಿ ನಂಗ್ ಫಿಲಾಸಫಿ ಕೇಳಕ್ ಇಷ್ಟ ಇಲ್ಲ. ಗೆಟ್ ಔಟ್ ಐಸೆ. ಯು ಗೆಟ್ ಔಟ್ ಐಸೆ. ಏಯ್, ಈ ಕಡೆ ಏನಕ್ಕೆ ಹೋಗ್ತಾ ಇದೀಯಾ? ನನ್ ಗಂಡ ಸೀತಾರಾಮು ಜೊತೆ ಊಟಕ್ ಬಂದಿದೀನಿ. ಸೀತಾರಾಮು ನಿನ್ ಗಂಡನ? ಹೌದು. ಲವ್ ಫ್ರೆಂಡು.